ನಮಸ್ಕಾರ. ಇವತ್ತಿನ ವಿಷಯ ಸಿಹಿ ಸುದ್ದಿ. ಇವುಗಳಿಗೆ GST ವಿನಾಯಿತಿ ಘೋಷಣೆ ಮಾಡಲಾಗಿದೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಗ್ರೂಪ್ ಆಫ್ ಮಿನಿಸ್ಟರ್ಸ್ ಬೇರೆ ಬೇರೆ ಸ್ಟೇಟ್ ಗೌರ್ಮೆಂಟ್ಗಳಿಂದ ಒಂದು ಮೀಟಿಂಗ್ ಮಾಡಿದ್ದಾರೆ. ಮತ್ತೆ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂದ್ರೆ ವಿನಾಯಿತಿ ಕೊಡ್ತಾ ಇದ್ದಾರೆ. ಅಪ್ ಟು 5 lakhs ಕವರೇಜ್ ಫಾರ್ ನಾನ್ ಸೀನಿಯರ್ ಸಿಟಿಸನ್. ಮತ್ತೆ ಪ್ರೀಮಿಯಂ ಏನ್ ಕಟ್ತೀರಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ಗೆ ಅಬೌವ್ 5 lakhs ಅದೇನು 18% ಇತ್ತು ಅದು ಕಂಟಿನ್ಯೂ ಆಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ ಏನು ಸೀನಿಯರ್ ಸಿಟಿಸನ್ಸ್ ಕಟ್ತಾರೆ ಇರ್ರೆಸ್ಪೆಕ್ಟಿವ್ ಆಫ್ ಕವರೇಜ್ ಅಮೌಂಟ್ GST ಫ್ರೀ ಆಗುವಂತ ಲಕ್ಷಣ ಇದೆ. ಟರ್ಮ್ ಲೈಫ್ ಇನ್ಶೂರೆನ್ಸ್ಗೆ ನೀವೇನ್ GST ಕಟ್ತಾ ಇದ್ದಾರೋ ಅದು ಎಲ್ಲಾ ಸೆಕ್ಷನ್ಸ್ಗೂ ಎಕ್ಸಮ್ಟ್ ಆಗುವಂತ ಚಾನ್ಸಸ್ ಇದೆ. ಇದರ ಬಗ್ಗೆ ಫೈನಲ್ ಡಿಸಿಷನ್ ಅನ್ನು ಅಕ್ಟೋಬರ್ 2024 ಮೀಟಿಂಗ್ ನಲ್ಲಿ ಇಡಲಾಗಿದೆ ಮತ್ತು ನವೆಂಬರ್ ನಲ್ಲಿ ಫೈನಲೈಸ್ ಮಾಡ್ತಾರೆ. ಸದ್ಯದ ಮಟ್ಟಿಗೆ 18% GST ಲೆವಿ ಮಾಡ್ತಾ ಇದ್ದಾರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂಗಳಿಗೆ ಮತ್ತು ಟರ್ಮ್ ಪಾಲಿಸೀಸ್ಗೆ ಮತ್ತೆ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಗಳಿಗೆ. ಕಳೆದ 2 ತಿಂಗಳಿಂದ ಇದರ ಬಗ್ಗೆ ವಿಸ್ತೃತವಾದ ಒಂದು ಚರ್ಚೆ ನಡೀತಾ ಇದೆ ಸರ್ಕಾರದ ಲೆವೆಲ್ ನಲ್ಲಿ. ಯಾಕಂದ್ರೆ ಬಹಳಷ್ಟು ಆರ್ಗನೈಸೇಷನ್ಸ್ ಜನರು ಮತ್ತೆ ಬೇರೆ ಬೇರೆ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ನಿತಿನ್ ಗಡ್ಕರಿ ಅವರು ಇದರ ಬಗ್ಗೆ ಸರ್ಕಾರಕ್ಕೆ ಒಂದಷ್ಟು ರಿಕ್ವೆಸ್ಟ್ ಮಾಡಿದ್ರು. ಈ ಒಂದು GST ಎಕ್ಸಾಮ್ಷನ್ ಅಥವಾ ವಿನಾಯಿತಿ ಸಿಕ್ಕುವುದರಿಂದ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಟರ್ಮ್ ಇನ್ಶೂರೆನ್ಸ್ ಅನ್ನು ತಗೊಳ್ಳಿಕ್ಕೆ ತಮ್ಮ ಪ್ರಯತ್ನವನ್ನು ಮಾಡಬಹುದು. ಮತ್ತೆ ಅದೇ ತರನೇ 5 ಲಕ್ಷಕ್ಕಿಂತ ಕೆಳಗೆ ಹೆಲ್ತ್ ಇನ್ಶೂರೆನ್ಸ್ ಇರೋರು ಕೂಡ ಇದರಿಂದ ಬಹಳಷ್ಟು ಉಪಯೋಗವನ್ನು ಪಡ್ಕೊಂಡು ಆದಷ್ಟು ತಮ್ಮ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು. ಈ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮೀಟಿಂಗ್ ನಲ್ಲಿ GST ಬಗ್ಗೆ ಒಂದಷ್ಟು ಬೇರೆ ಬೇರೆ ನಿರ್ಣಯಗಳನ್ನು ಕೂಡ ತಗೊಂಡ್ರು. ಕಟ್ಟಿಂಗ್ ರೇಟ್ಸ್, ಉದಾಹರಣೆಗೆ ಪ್ಯಾಕೇಜ್ ವಾಟರ್ ಅಬೌಟ್ 20 ಲೀಟರ್ಸ್ 18% ಇರೋದನ್ನು 5% ಇಟ್ಟಿದ್ದಾರೆ. ಬೈಸಿಕಲ್ಸ್ ಲೆಸ್ ದೆನ್ 10,000 ರೇಟ್ ಇರೋದನ್ನ 100% 5% ಇಟ್ಟಿದ್ದಾರೆ. ಮತ್ತೆ ಎಕ್ಸರ್ಸೈಸ್ ನೋಟ್ಬುಕ್ಸ್ ಮಕ್ಕಳೇನು ಯೂಸ್ ಮಾಡ್ತಾರೆ ಅದನ್ನ 12ರಿಂದ 5% ತಂದಿದ್ದಾರೆ. ಸದ್ಯಕ್ಕೆ ನಾನು ಮಾತಾಡಿದ್ದು GSTಯಲ್ಲಿ ವಿನಾಯಿತಿ ಬಗ್ಗೆ. ಈಗ ಯಾವುದಕ್ಕೆ GST ಜಾಸ್ತಿ ಮಾಡಿದ್ದಾರೆ ಮಿನಿಸ್ಟರ್ಸ್. ಶೂಸ್ 15,000 ಮೇಲಿದ್ದದಕ್ಕೆ, ವಾಚಸ್ 25,000 ಮೇಲಿದ್ದದಕ್ಕೆ 18% ಇಂದ 28% ಮಾಡಲಾಗಿದೆ. ಈ ರೀತಿ GST ದರವನ್ನು ಸರ್ಟನ್ ಐಟಮ್ಸ್ ಮೇಲೆ ಜಾಸ್ತಿ ಮಾಡೋದ್ರಿಂದ ಸರ್ಕಾರಕ್ಕೆ 22,000 ಕೋಟಿ ಹರಿದು ಬರಲಿದೆ. ಅದೇನು ಇನ್ಶೂರೆನ್ಸ್ ಮೇಲೆ ಕಮ್ಮಿ ಮಾಡಿದ್ದಾರೆ ಅದನ್ನು ಇಲ್ಲಿ ಅವರೇ ಅಡ್ಜಸ್ಟ್ ಮಾಡ್ಕೊಳ್ಬಹುದಾಗಿದೆ. ನಾನು ಮಾತಾಡ್ತಾ ಇರುವಂತಹದ್ದು ಆ ಕಮಿಟಿಯಲ್ಲಿ ಸದ್ಯಕ್ಕೆ ನಡೀತಾ ಇರುವಂತ ವಿದ್ಯಮಾನದ ಬಗ್ಗೆ. ಆದರೆ ಫೈನಲ್ ಆಗಿ ನವೆಂಬರ್ ನಲ್ಲಿ ಅದರ ಡಿಸಿಷನ್ ಹೊರಗೆ ಬರಲಿಕ್ಕಿದೆ. ಈಗ ಒಂದು ಅನೌನ್ಸ್ಮೆಂಟ್. ಷೇರು ಮಾರುಕಟ್ಟೆಗೆ ಈಗ ಪಾದಾರ್ಪಣೆ ಮಾಡುವುದು ಹೇಗೆ ಒಂದು ಚರ್ಚೆ. ಯೂಟ್ಯೂಬ್ ಲೈವ್ ಇದೇ ಮಂಗಳವಾರ ರಾತ್ರಿ 9 ಗಂಟೆಗೆ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ನಲ್ಲಿ. ನೀವು ಬನ್ನಿ, ಸ್ನೇಹಿತರನ್ನು ಕರ್ಕೊಂಡ್ಬನ್ನಿ. ಬಹಳ ಜನರ ಫೀಲಿಂಗ್ ಏನು ಅಂತಂದ್ರೆ ಷೇರು ಮಾರುಕಟ್ಟೆ ಬಹಳ ಮೇಲಕ್ಕೆ ಹೋಗ್ಬಿಟ್ಟಿದೆ, ನಾನು ಇನ್ನೂ ಕೂಡ ನನ್ನ ಹೂಡಿಕೆಯನ್ನು ಪ್ರಾರಂಭ ಮಾಡಿಲ್ಲ. ಅದಕ್ಕೆ ಹೇಳಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಅದೇ ತರದ ಫೀಲಿಂಗ್ ಇರ್ಬೋದು, ಅವರನ್ನು ಕರ್ಕೊಂಡು ಬನ್ನಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಎಷ್ಟು ಕಟ್ತಾ ಇದ್ರಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಸೇರಿಸ್ಕೊಂಡು ಆ ಅಮೌಂಟ್ ಅನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ಇಲ್ಲದಿದ್ರೆ ನೋ ಅಂತ ಹಾಕಿ, ಅಥವಾ ಕಂಪನಿ ಇನ್ಶೂರೆನ್ಸ್ ಇದ್ರೆ ಕಂಪನಿ ಇನ್ಶೂರೆನ್ಸ್ ಅಂತ ಹಾಕಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.